ಹಾಯ್, KCETಗೆ ಅಪ್ಲಿಕೇಶನ್ ಆಗಬೇಕಾದ್ರೆ ಹಲವಾರು ವಿದ್ಯಾರ್ಥಿಗಳು ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ರು. ಅದರಲ್ಲಿ ಕ್ಲಾಸ್ ಡಿ ವಿದ್ಯಾರ್ಥಿಗಳು ಏನಿದ್ರು ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ನಮ್ಮ KEದವರು ನೀಡಿದ್ದಾರೆ. ವಿಷಯ ಅಂತ ಹೇಳಿದರೆ, ಈಗ ಯಾವ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಅವರ ಮಾತೃಭಾಷೆ ಕನ್ನಡ, ತುಳು ಹಾಗೆ ಕೊಡವ ಆಗಿರುತ್ತೆ. ಹಾಗೆ ಅವರು ಗಡಿನಾಡು ಪ್ರದೇಶಗಳಾದ ಮಹಾರಾಷ್ಟ್ರ ರಾಜ್ಯದ ದಕ್ಷಿಣ ಸೋಲಾಪುರ, ನಂತರ ಅಕ್ಕಲಕೋಟ, ಹಾಗೆ ಜತ್ತ ಮತ್ತು ಗಡಿಹಿಂಗಳಜ ಆಗಿರುತ್ತೆ. ಸೊ ಅವರು ಹಾಗೆ ಕೇರಳದ ಕಾಸರಗೋಡು, ನಂತರ ಹೊಸದುರ್ಗ ಹಾಗೆ ಮಂಜೇಶ್ವರ ತಾಲೂಕಿನಲ್ಲಿ 10ನೇ ತರಗತಿಯವರೆಗೆ ಸ್ಟಡಿ ಮಾಡಿ 12ನೇ ತರಗತಿ ಅಂದರೆ ಸೆಕೆಂಡ್ PUCಯನ್ನು ಕರ್ನಾಟಕ ರಾಜ್ಯ ಸ್ಟಡಿ ಮಾಡ್ತಾ ಇರ್ತಾರೋ ಅವರು ಕ್ಲಾಸ್ ಡಿಗೆ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳಿದ್ದಾರೆ. ನಂತರ ಯಾವ ವಿದ್ಯಾರ್ಥಿಗಳು ಕ್ಲಾಸ್ ಡಿಗೆ ಒಳಪಟ್ಟು ಅವರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ಅವರಿಗೆ ಫೆಬ್ರವರಿ 10ರ ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ನೀಡ್ತಾರೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಅದರ ನಂತರ ಅಂದರೆ ಫೆಬ್ರವರಿ 10ರ ನಂತರ ಅಪ್ಲಿಕೇಶನ್ ಹಾಕ್ಬೋದು. ರಿಲ್ಯಾಕ್ಸ್. ನಂತರ ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ಈ ಚಾನಲ್ಗೆ ಬಂದವರೆಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.